ಜಿಲೇಬಿ ಅಲ್ಲ, ಇದು ಜಾಂಗೀರ್ ಐತಿ. ಜಾಂಗೀರ್ ಹಿಂಗಿರಲ್ಲ. ಚಲೋ ಏನಾಗ್ಯಾವ ಸುಮ್ಮನೆ ಅದನ್ನ. ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರ್ರಿ. ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ್ 4 ಗಂಟೆ ಆಗಿ 40 ನಿಮಿಷ ಆಗೈತೆ ನೋಡ್ರಿ. ನಾನು ಎದ್ದು ಕೈಕಾಲು ಮುಖ ತಕ್ಕೊಂಡು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಈಗ ಜೀರಿಗೆ ನೀರನ್ನು ರೆಡಿ ಮಾಡ್ಬೇಕಂತ ಕುದ್ಸಾಕೆ ಇಡಾಕಂತೀನಿ ನೋಡ್ರಿ. ಅಂದರೆ ಫಸ್ಟಿಗೆ ನೀರನ್ನು ಬಿಸಿ ಮಾಡೋಕ್ಕಿಟ್ಟು ಆಮೇಲೆ 1 ಚಮಚದಷ್ಟು ಜೀರಿಗೆ ಮತ್ತು 1 ಚಮಚದಷ್ಟು ಅಜ್ವಾನ ಹಾಕಿಬಿಟ್ಟು ಕುದಿಸಿ ತಣ್ಣಗಾದ್ಮೇಲೆ ಸೋಸ್ಕೊಂಡ್ಬಿಟ್ಟು ಕುಡಿಯೋದ್ರಿ. ಅಂದರೆ ನಾನು ರಾತ್ರಿ ನೆನೆಸೋಕೆ ಆಗ್ಲಿಕ್ಕಂದ್ರೆ ಬೆಳಗ್ಗೆ ಈ ರೀತಿ ಮಾಡೋದು. ಅಂದರೆ ನೆನೆಸ್ಬಿಟ್ರೆ ಏನಿಲ್ಲ, ಜಸ್ಟ್ ಬಿಸಿ ಮಾಡಿಬಿಟ್ಟು ಸೋಸ್ಕೊಂಡು ಕುಡಿಯೋಕೆ ಬರೋದ್ರಿ. ನಾವು ರಾತ್ರಿ ನೆನೆಸಿ ಇಟ್ಟಿಕ್ಕಿಲ್ಲ ಅಂದ್ರೆ ಈ ರೀತಿ ಫಸ್ಟಿಗೆ ನೀರನ್ನು ಕಾಸಕ್ಕಿಟ್ಟು ಆಮೇಲೆ 1 ಚಮಚದಷ್ಟು ಜೀರಿಗೆ ಅಜ್ವಾನ ಹಾಕಿ ಒಂದು ಕುದಿಸ್ಬಿಟ್ಟು ತಣ್ಣಗಾದ್ಮೇಲೆ ಸೋಸ್ಕೊಂಡು ಕುಡಿಯೋಕೆ ಬರೋದ್ರಿ. ಡಬ್ಬಿ ಒಳಗೆ ಜೀರಿಗೆ ಮತ್ತು ಅಜ್ವಾನು ಖಾಲಿ ಆಗಿದ್ದು ಮತ್ತು ಸಾಸಿವೆ ಅದು ಅದನ್ನೆಲ್ಲ ಡಬ್ಬಿಗೆ ಹಾಕಿಟ್ಬಿಟ್ಟು ಈಗ ನೀರು ಬಿಸಿ ಆದ ಕೂಡಲೇ ಜೀರಿಗೆ ಮತ್ತು ಅಜ್ವಾನ ಹಾಕಿ ಕುದಿಸಾಕಿಟ್ಟಿದ್ದೀನಿ ನೋಡಿರಿ. ಒಂದು ಕುದಿ ಬಂದ ಕೂಡಲೇ ಮುಚ್ಚಿಟ್ರಾಯ್ತು. ಆಮೇಲೆ ಯೋಗ ಮಾಡೋ ತನಕ ಇವನು ತಣ್ಣಗಾಗ್ತಾವೆ, ಆಮೇಲೆ ಕುಡಿಯೋಕೆ ಬರುತ್ತೆ. ಈಗಿದ್ರೆ ಕುದಿಯೋಕೆ ಸ್ಟಾರ್ಟ್ ಆಗ್ಯಾವ ನೋಡಿರಿ. ಕುದಿಯೋಕೆ ಸ್ಟಾರ್ಟ್ ಆದ ಕೂಡಲೇ ಗ್ಯಾಸ್ ಬಂದ್ ಮಾಡಿ ಮುಚ್ಚಿಟ್ಟಿದ್ದೀನಿ. ಈಗಿದ್ರೆ ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವಾಗ ಟೈಮ್ ಇದ್ರೆ 4 ಗಂಟೆ ಆಗಿ 50 ನಿಮಿಷ ಆಗಿತ್ತು. ಬೆಳಗ್ಗೆ ಎಷ್ಟು ಜಲ್ದಿ ಹೇಳ್ತಿಲ್ಲ ಅಷ್ಟು ಮೈಂಡ್ ಫ್ರೆಶ್ ಇರುತ್ತೆ, ವಾತಾವರಣನೂ ಮಸ್ತ್ ಇರುತ್ತೆ ರೀ. ಒಬ್ಬರೇ ಎದ್ಬಿಟ್ಟು ಪ್ರಶಾಂತವಾಗಿ ಯೋಗ ಮಾಡ್ಬೋದು ಮತ್ತು ಧ್ಯಾನ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಮೈಂಡು ಸ್ವಲ್ಪ ಆರಾಮ್ ಅನಿಸುತ್ತೆ, ಅಂದರೆ ರಿಲೀಫ್ ಅನಿಸುತ್ತೆ, ಟೆನ್ಷನ್ ಅನ್ಸಂಗಿಲ್ಲ. ಜಲ್ದಿ ಎದ್ದಷ್ಟು ಒಳ್ಳೆಯದು. ಲೇಟ್ ಮಾಡಿ ಎದ್ಬಿಟ್ರೆ ತಲೆನೋವು ಬರೋದು ಮತ್ತು ಸುಸ್ತಾಗೋದು ಆಗ್ತೈತಿ. ನಾನಂತೂ ಈ ರೀತಿ ಮಾಡೋದು. ಕೆಲವೊಂದು ಸಲ ಸ್ವಲ್ಪ ಲೇಟ್ ಆಗ್ತಿರ್ತೈತಿ, ಆದರೆ ಆದಷ್ಟು ಜಲ್ದಿ ಹೇಳೋಕೆ ಟ್ರೈ ಮಾಡ್ತೀನಿ. ಈಗಿದ್ರೆ ಏನು ಜೀರಿಗೆ ನೀರು ಬಿಸಿ ಮಾಡಿ ಇಟ್ಟಿದ್ದೆ ಅಲ್ರಿ, ಅದನ್ನು ಮತ್ತು ಸ್ವಲ್ಪ ತಣ್ಣಗಾಗಿದ್ದು ಮತ್ತು ಬಿಸಿ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿಬಿಟ್ಟು ನಾನು ಕುಡಿದು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಇನ್ನು ಡೈಲಿ ಏನು ಕೆಲಸ ಇರುತ್ತಲ್ರಿ ಅದನ್ನೇ ಸ್ಟಾರ್ಟ್ ಮಾಡೋದು. ಅಂದರೆ 6 ಗಂಟೆ ಆಗೈತಿ. ಈಗ 6 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ 7 ಗಂಟೆ ತನಕ ಎಲ್ಲ ಮುಗಿದ್ಬಿಡುತ್ತೆ. ಆಮೇಲೆ ಜಳಕ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತು ನಾಷ್ಟಕ್ಕೆ ಏನಿತ್ತಲ್ಲ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಾಕಂತೀನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಮಂದಿನೇ ಹಂಗೆ, ಡೈಲಿ ಉಪ್ಪಿಟ್ಟು ಕೊಟ್ಟರು ಬೇಸರ ಅಂತ ಅನ್ಸಂಗಿಲ್ಲ ನಮ್ಮ ಮನೆಯೊಳಗೆ ರೀ. ಅಂದರೆ ಡೈಲಿ ಅವತ್ತು ಶಾವಿಗೆ ಉಪ್ಪಿಟ್ಟು ಮತ್ತು ರವೆ ಉಪ್ಪಿಟ್ಟು ಅಂತ ಯಾವುದಾದ್ರೂ ಒಂದು ಉಪ್ಪಿಟ್ಟು ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ಅಂತಲೂ ಇದ್ರೆ ಶಾವಿಗೆ ಉಪ್ಪಿಟ್ಟು ಮಾಡಂತ ಅಂದ್ಲು. ಆಕಿಗಿದ್ರೆ ಶಾವಿಗೆ ಉಪ್ಪಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ರೀ. ಹಾಗಾಗಿ ಅದನ್ನೇ ಶಾವಿಗೆ ಎಲ್ಲ ಹುರ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಉಪ್ಪಿಟ್ಟು ರೆಡಿ ಮಾಡಾಕಂತೀನಿ ನೋಡಿರಿ. ಶಾವಿಗೆ ಯಾವಾಗಲೂ ಹೊಸವಿದ್ದಾಗಷ್ಟು ಬಿಡಿ ಆಗಂಗಿಲ್ಲ. ಮಾಡಿಸ್ಬಿಟ್ಟು ಒಂದು 6 ತಿಂಗಳು ಆದಮೇಲೆ ಜಾಸ್ತಿ ಉದುರಾಗೆ ಆಗ್ತೈತಿ. ಅಂದರೆ ಸ್ವಲ್ಪ ಮಾಡಬೇಕು, ಅವಾಗ ಅದು ಉಪ್ಪಿಟ್ಟು ಟೇಸ್ಟ್ ಆಗುತ್ತೆ ಮತ್ತು ಬಿಡಿನೂ ಜಾಸ್ತಿ ಆಗುತ್ತೆ ರೀ. ಶಾವಿಗೆ ಉಪ್ಪಿಟ್ಟು ಮತ್ತು ಕಡ್ಲೆಕಾಳು ಸಲಾಡ್ನೂ ಸ್ವಲ್ಪ ಮಾಡಿದ್ದೆ. ಅಂದರೆ ರಾತ್ರಿನೇ ಕಡ್ಲೆಕಾಳು ಶೇಂಗಾ ನೆನೆಸಿಟ್ಟಿದ್ದೆ ರೀ. ಬೆಳಗ್ಗೆ ಕುದಿಸ್ಬಿಟ್ಟು ಅದಕ್ಕೆ ಉಳ್ಳಾಗಡ್ಡಿ ಸೌತೆಕಾಯಿ ಎಲ್ಲ ಹಾಕಿಬಿಟ್ಟು ಸಲಾಡ್ ಮಾಡಿಬಿಟ್ಟು ಉಪ್ಪಿಟ್ಟು ಜೊತೆ ಅದನ್ನು ಸ್ವಲ್ಪ ತಿಂದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಟೈಮ್ 11 ಗಂಟೆ ಆಗೈತೆ ನೋಡ್ರಿ. ನಾನು ಏನು ಮಾಡಾಕಂತೀನಿ ಅಂದರೆ ಬಾಳೆಹಣ್ಣು ಇದ್ದು ಅವನ್ನ ಒಳಗೆಲ್ಲ ಕಪ್ಪಾಗಿದ್ದಲ್ಲ ಹಂಗೆ ತಿನ್ನೋಕೆ ಅನಿಸುತ್ತೆ. ಅದಕ್ಕಾಗಿ ಕಪ್ಪಾಗಿದ್ದ ತೆಗೆದ್ಬಿಟ್ಟು ಅದನ್ನ ಇವತ್ತು ಏನಂತಾರೆ ಮಂಗಳೂರು ಬಂದು ರೆಡಿ ಮಾಡಿದಂತೆ ಹಿಟ್ಟು ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅಂದರೆ ಫಸ್ಟಿಗೆ ಏನಿಲ್ಲ ಜಾಸ್ತಿ ಹಣ್ಣಾಗ್ಬಿಟ್ರೆ ಮತ್ತು ಕಪ್ಪಾಗ್ಬಿಟ್ರೆ ಬಾಳೆಹಣ್ಣು ಯಾರೂ ತಿನ್ನಂಗಿಲ್ಲಲ್ಲ, ಆವಾಗ ಈ ರೀತಿ ಮಾಡಿ ಕೊಡ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ರೀ. ಅಂದರೆ ಇದು ಒಂದು 5 ರಿಂದ 6 ತಾಸು ಹಿಟ್ಟು ನೆನೆದ್ಬಿಟ್ರೆ ಸಾಫ್ಟಾಗಿ ಬರ್ತಾವೆ ಮಂಗಳೂರು ಬಂದ್ರಿ. ಈಗಿದ್ರೆ ನಾನು ಒಂದು 4-5 ಬಾಳೆಹಣ್ಣು ತೊಗೊಂಡ್ಬಿಟ್ಟು ಅದನ್ನ ಕೈಲೇ ಈ ರೀತಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ರೀ. ನೀವು ಮಿಕ್ಸರ್ಗೆ ಹಾಕಿಬಿಟ್ಟಾದರೂ ಮ್ಯಾಶ್ ಮಾಡ್ಕೋಬೋದು. ಅಂದರೆ ಮಿಕ್ಸರ್ಗೆ ಬಾಳೆಹಣ್ಣು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ನಾನಿದ್ರೆ ಕೈಲೇ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ 1.5 ಚಮಚದಷ್ಟು ಸಕ್ಕರೆ ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಚಮಚದಷ್ಟು ಅಡುಗೆ ಸೋಡಾ ರೀ ಮತ್ತು ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕಿದ್ದೀನಿ. ಬೇಕಿಂಗ್ ಪೌಡ್ರ್ ಇದ್ದಿತ್ತಿಲ್ಲ ಅಂದರೆ ಅರ್ಧ ಚಮಚದಷ್ಟು ಅಡುಗೆ ಸೋಡಾ ಆದರೂ ಹಾಕ್ಬೋದು.
ಮತ್ತು ಒಂದು ಸಣ್ಣ ಬಟ್ಲಷ್ಟು ಮೊಸರು ಹಾಕಬೇಕ್ರಿ. ಆ್ಯಕ್ಚುಲಿ ಇದಕ್ಕೆ ಜೀರಿಗೆ ಹಾಕಬೇಕಿತ್ತು, ನೆನಪಾಗಿಲ್ಲ. ಎಲ್ಲ ಕಲಸಿಟ್ಟಾದ್ಮೇಲೆ ಜೀರಿಗೆನೇ ಹಾಕಲಿಲ್ಲ ಅಂತ ನೆನಪಾಯಿತು. ಅಂದರೆ ಮತ್ತೆ ಮಾಡಮ್ದಾಗ ಹಾಕಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ಆದೆ ರೀ. ಅಂದರೆ ಫಸ್ಟಿಗೆ ಮೊಸರು ಹಾಕಿಬಿಟ್ಟು 1 ಚಮಚದಷ್ಟು ಜೀರಿಗೆ ಹಾಕಿ ಚಲೋತ್ನಾಗ ಈ ರೀತಿ ಎಲ್ಲ ಚಮಚಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ಬಳಸ್ಬೋದು. ನಾನು ಇವತ್ತು ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟು ಮಾಡೋಣಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಜೀರಿಗೆ ಹಾಕೋದು ನೆನಪು ಬರೋಕ್ಕೆ ಹೋಗ್ಬೇಡ್ರಿ. ನಾನು ಜೀರಿಗೆ ಹಾಕಿಲ್ಲ ಅಂದರೆ ನೆನಪಾಗಿಲ್ಲ ರೀ. ಕೆಲವೊಂದು ಸಲ ಹಾಗೆ ಆಗುತ್ತೆ, ಎಲ್ಲ ರೆಡಿ ಆದಮೇಲೆ ನೆನಪಾಗ್ಬಿಡುತ್ತೆ. ನನಗೂ ನೆನಪಾರಿತ್ತ, ಅದು ರೆಡಿ ಮಾಡಿಟ್ಟಾದ್ಮೇಲೆ ನೆನಪಾಯಿತು ಜೀರಿಗೆನೇ ಹಾಕಲಿಲ್ಲ ಅಂತ. ಜೀರಿಗೆ ಹಾಕಿಬಿಟ್ರೆ ಟೇಸ್ಟ್ ಚಲೋ ಬರೋದು. ಏನು ಬಾಳೆಹಣ್ಣು ಮತ್ತು ಮೊಸರು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಅದು ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ಹಾಕಿ ಚಲೋತ್ನಾಗೆ ಕಲಿಸ್ಬೇಕು ರೀ. ಚಪಾತಿ ಹಿಟ್ಟಿನಕ್ಕಿಂತ ಮೆತ್ತಗೆ ಇರಬೇಕು, ಜಾಸ್ತಿ ಗಟ್ಟಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು. ಚಲೋತ್ನಾಗೆ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮಿದ್ಕೊಂಡು ಮುಚ್ಚಿಬಿಟ್ಟು ಒಂದು 6 ರಿಂದ 7 ತಾಸು ನೆನೆಸಾಕಿಡ್ಬೇಕ್ರಿ. ಅಂದರೆ ರಾತ್ರಿ ಕಲಿಸಿಟ್ಟು ಬೆಳಗ್ಗೆ ಆದರೂ ಮಾಡ್ಕೋಬೋದು, ಬೆಳಗ್ಗೆ ಕಲಿಸಿಟ್ಟು ರಾತ್ರಿ ಆದ್ರೂ ಮಾಡ್ಕೋಬೋದು. ನಾನು ಬೆಳಗ್ಗೆ ಕಲಿಸಿಟ್ಟಿದ್ದೀನಿ 10-11 ಗಂಟೆಗೆ ರೀ. ರಾತ್ರಿ ಊಟಕ್ಕೆ ಮಾಡಕ್ಕೆ ಬರುತ್ತಂತೇಳಿ ಮತ್ತು ಜಿಲೇಬಿ ಮಾಡ್ಬೇಕಂತೇಳಿ ಹಿಟ್ಟನ್ನು ಕಲಿಸಿಟ್ಟಿದ್ದೀನಿ ರೀ. ಮತ್ತು ಇವತ್ತೊಂದು ಹೊಸ ರೆಸಿಪಿನ ಟ್ರೈ ಮಾಡಿದ್ದೆ, ಹೆಂಗೆ ಬರುತ್ತಂತೇಳಿ ಅದನ್ನೇ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಟೇಸ್ಟ್ ಸಖತ್ತಾಗಿ ಬಂದಿತ್ತು. ಅಂದರೆ ಬ್ರೆಡ್ ಸ್ವಲ್ಪ ತುಪ್ಪೊಳಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕಸ್ಟರ್ಡ್ ರೆಡಿ ಮಾಡಿ ಅದನ್ನ ಬ್ರೆಡ್ ಮೇಲೆ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಹಾಕಿಬಿಟ್ಟು ಮಾಡಿಬಿಟ್ರಾಯ್ತು. ಟೇಸ್ಟ್ ಸಖತ್ತಾಗಿರೋದ್ರಿ. ನೆಕ್ಸ್ಟ್ ಟೈಮ್ ಈ ರೆಸಿಪಿನ ಶೇರ್ ಮಾಡ್ಕೊತೀನಿ. ಅಂದರೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಯಾವ ರೀತಿ ಬರುತ್ತಂತ ಟೇಸ್ಟ್ ಆಗಿತ್ತು ರೀ. ಈಗಿದ್ರೆ ಅದನ್ನು ಮಾಡಿ ಮತ್ತು ತಿಂದ್ಬಿಟ್ಟು, ಅಂದರೆ ಬಿಸಿ ಇದ್ದಾಗೂ ತಿನ್ಬೋದು, ಇಲ್ಲ ತಣ್ಣಗಾದ್ಮೇಲೂ ತಿನ್ಬೋದು ಫ್ರಿಜ್ನಾಗ ಇಟ್ಕೊಂಡು. ಈಗಿದ್ರೆ ನಾನು ರಾತ್ರಿಗೆ ಏನೈತಿಲ್ಲ ಮಂಗಳೂರು ಬಂದ ಸಂಗಟ ಕಡ್ಲಿಕಾಳು ಹುಳಿ ಮಾಡ್ಬೇಕಂತ. ಕಡ್ಲಿಕಾಳು ಸ್ವಲ್ಪ ಬಿಸಿನೀರಾಗ ನೆನೆಸಿಟ್ಬಿಟ್ರೆ ಜಲ್ದಿ ನೆನೀತಾವ್ರಿ. ಹಂಗಾಗಿ ನೀರನ್ನು ಬಿಸಿ ಮಾಡಿಕೊಂಡು ಕಡ್ಲಿಕಾಳು ನೆನ್ಸಕ್ಕೆ ಇಟ್ಟ್ಯಾರಿ. ಈಗಿದ್ರೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನೈತಿಲ್ಲ ಹೆಸ್ರು ಕಾಳು ಸಾರು ಮಾಡೋಣಂತ. ಹೆಸ್ರು ಕಾಳನ್ನು ಹುರಿದು ತಣ್ಣಗಾದ್ಮೇಲೆ ತೊಳೆದ್ಬಿಟ್ಟು ಕುದಿಸಾಕಿಟ್ರಾಯ್ತು. ಒಂದು 3 ವಿಷಲ್ ಕೂಗಿಸ್ರಾಯ್ತು. ಆಮೇಲೆ ಅದನ್ನ ಸಾರು ಮಾಡೋಕೆ ಆಗುತ್ತೆ. ಅಂದರೆ ಗ್ರೇವಿ ಥರ ಇರುತ್ತೆ ರೀ, ಟೇಸ್ಟ್ ಆಗುತ್ತೆ ರೊಟ್ಟಿ ಸಂಗಟ ಅಂತ. ಅದನ್ನೇ ಕುದಿಸಾಕಿಟ್ಟು ಏನಿದ್ರೆ ನಾಳೆ ದೋಸೆ ಮಾಡ್ಬೇಕಂತ ಅಕ್ಕಿನ ನೆನ್ಸಾಕಿಟ್ರಾಯ್ತಂತ ನೆನ್ಸಾಕಿಡಾಕಂತೀನಿ ನೋಡಿರಿ. ಒಂದು ಕೆಲಸ ಆದಮೇಲೆ ಒಂದು ಕೆಲಸ ನೆನಪಾಗ್ತಾ ಇರ್ತಾವೆ. ಮತ್ತು ಬೆಳಗ್ಗೆ ಪಟ್ ಏನು ಮಾಡಬೇಕಿಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇಡೀ ದಿವಸ ಟೆನ್ಷನ್ ಅಂತ ಅನ್ಸಂಗಿಲ್ಲ. ಹಾಗಾಗಿ ಮತ್ತು ಮೊಬೈಲ್ ನೋಡ್ಕೊಂಡು ಕುಂತ್ಬಿಟ್ರೆ ಅಂತೂ ಅಡುಗೆ ಮನೆ ಕೆಲಸನೇ ನೆನಪಾಗಂಗಿಲ್ಲ ರೀ. ಹಾಗಾಗಿ ಫಸ್ಟಿಗೆ ಏನು ಕೆಲಸ ಇರುತ್ತಲ್ಲ ಅದನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕುಂತ್ರಾಯ್ತಂತ. ಮತ್ತು ಅರ್ಬಿನೂ ತೊಳಿಬೇಕು. ಇದನ್ನೆಲ್ಲ ನೆನ್ಸಾಕಿಟ್ಬಿಟ್ಟು ಅರ್ಬಿ ತೊಳೆದು ಬರೋಟಿಗೆ ಅದು ಹೆಸ್ರು ಕಾಳು ತಣ್ಣಗಾಗಿದ್ದಲ್ಲ, ಹಾಗಾಗಿ ಅವನು ತೊಳೆದು ಕುದಿಸಾಕಿಟ್ಟೆ. ಮತ್ತು ಅಕ್ಕಿನೂ ನೆನ್ಸಾಕಿಟ್ರೈತಂತ ನೆನ್ಸಾಕಿಟ್ಬಿಟ್ಟು ಈಗಿದ್ರೆ ನೆಕ್ಸ್ಟ್ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಟೈಮ್ 1:30 ಆಗಿತ್ತು. ಈಗಿದ್ರೆ ನಾನು ಹೆಸ್ರು ಕಾಳನ್ನು ಹುರಿದಿದ್ದೆ ಅಂದರೆ ಅದನ್ನ ತೊಳೆದ್ಬಿಟ್ಟು ಒಂದು 3 ವಿಷಲ್ ಕುಗ್ಸಾಕಿಟ್ಟಿದ್ದೆ. ಅದನ್ನೂ ಬೆಂದಿತ್ತೆ. ಈಗಿದ್ರೆ ಅದನ್ನೇ ಒಗ್ಗರಣೆ ಹಾಕಿಬಿಟ್ರಾಯ್ತು. ಸಿಂಪಲ್ಲಾಗಿರಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಜಸ್ಟ್ 1-2 ಚಮಚದಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆ, ಇಂಗು, ಮತ್ತು ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ರೆಡಿ ಮಾಡಿ ತೊಗೊಂಡಿದ್ದೀನಿ ರೀ. ಅದೇ ಪೇಸ್ಟನ್ನು ಹಾಕಿಬಿಟ್ಟು ಚಲೋತ್ನಾಗ ಎಣ್ಣೆ ಒಳಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದರೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಇಷ್ಟ ರೀ. ಬೇಕಂದ್ರೆ ಉಳ್ಳಾಗಡ್ಡಿನೂ ಹಾಕ್ಬೋದು, ನಾನು ಹಾಕಿಲ್ಲ ರೀ. ಇದಕ್ಕೇನು ಜಾಸ್ತಿ ಏನು ಮಸಾಲೆ ಏನು ಬೇಕಾಗಿಲ್ಲ. ಜಸ್ಟ್ ಇಷ್ಟು ಮಾಡಿಬಿಟ್ರಾಯ್ತು. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೂ ತಿನ್ಬೋದು. ಸಿಂಪಲ್ಲಾಗಿರುತ್ತಲ್ರಿ ಅಡುಗೆ, ಹಾಗಾಗಿ ಟೇಸ್ಟು ಚಲೋ ಇರುತ್ತೆ. ಇವತ್ತು ನಾನು ರೊಟ್ಟಿ ಸಂಗಟ ಇನ್ನೂ ರೆಡಿ ಮಾಡಿದ್ದು ಸಜ್ಜಿ ರೊಟ್ಟಿ ಇದ್ವಲ್ಲ, ಸಜ್ಜಿ ರೊಟ್ಟಿ ಮತ್ತು ಹೆಸ್ರು ಕಾಳು ಸಾರು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹಾಗಾದ್ರೆ ಇಷ್ಟ ಇವತ್ತಿನ ಮಧ್ಯಾಹ್ನ ಊಟ. ಕಡಕ್ ರೊಟ್ಟಿ ಮತ್ತು ಹೆಸ್ರು ಕಾಳು ಸಾರು, ಉಳ್ಳಾಗಡ್ಡಿ ಅಷ್ಟೇ ಊಟ ಮಾಡಿಬಿಟ್ಟು ಅನ್ನೋದು ಮಾಡೋಕ್ಕೆ ಹೋಗಿದ್ದಿಲ್ಲ ರೀ. ಮತ್ತು ಸಂಜೆಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ. ಈಗಿದ್ರೆ ನಾನು ಅದು ಏನು ಕಡ್ಲಿಕಾಳು ನೆನ್ಸಾಕಿಟ್ಟಿದ್ದೆ ಅದನ್ನ ನೀರೆಲ್ಲ ತೆಗೆದು ತೊಳೆದ್ಬಿಟ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಒಂದು 4 ರಿಂದ 5 ವಿಷಲ್ ಕೂಗಿಸ್ಬಿಟ್ಟು ಇಟ್ಟಿದ್ದೀನಿ ರೀ. ಅದನ್ನೂ ಬೆಂದಿತ್ತ. ಇನ್ನು ಕಡ್ಲಿಕಾಳು ಹುಳಿ ಮಾಡೋಕ್ಕೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಇಲ್ಲಿ ನಾನು ಕಡ್ಲಿಕಾಳು ಹುಳಿ ಮಾಡೋಕ್ಕೆ ಏನೈತಿಲ್ಲ ಒಂದು 4 ಉಳ್ಳಾಗಡ್ಡಿಯಷ್ಟು ಸಪ್ಪೆ ತೆಗೆದು ಇಟ್ಟಿದ್ದಾರೆ. ಅದನ್ನ ಕಟ್ ಮಾಡಿಬಿಟ್ಟು ದಪ್ಪಾಗಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಚಾಪ್ ಮಾಡಿ ತೊಗೊತಿದ್ರೆ. ಅಂದರೆ ಕೈಲೇ ಸಣ್ಣಗೆ ಕಟ್ ಮಾಡೋಕ್ಕೆ ಆಗಂಗಿಲ್ಲಲ್ಲ. ಚಾಪರ್ ಇದ್ದರೆ ಚಾಪರ್ಲೇ ಕಟ್ ಮಾಡ್ಕೋಬೋದು. ಚಾಪರ್ ಇದ್ದಿದ್ದಿಲ್ಲ ಅಂದರೆ ಈ ರೀತಿ ಮಿಕ್ಸರ್ಗೆ ಹಾಕಿಬಿಟ್ಟು ಜಸ್ಟ್ ಆನ್ ಆಫ್ ಮಾಡ್ಕೊಂಬಿಟ್ರಾಯ್ತು. ಈ ರೀತಿ ರೆಡಿ ಆಗೋದ್ರಿ.
ಈಗ ಇದ್ರಾಗ ಒಗ್ಗರಣೆ ಹಾಕಕ್ಕೆ ಏನೈತಿಲ್ಲ ಎಣ್ಣೆ ಮತ್ತು ಜೀರಿಗೆ ಸಾಸ್ವೆ ಕುಟ್ಟಿ ಇಟ್ಟಿದ್ದ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ್ದೀನಿ ರೀ. ಕರ್ಬೇವು ಸೊಪ್ಪು ಸ್ವಲ್ಪ ಇಂಗು ಹಾಕಿ ಆಮೇಲೆ ಇದೇನು ನಾವು ಉಳ್ಳಾಗಡ್ಡಿ ಮಿಕ್ಸಿಗೆ ಹಾಕಿ ಇಟ್ಟಿದ್ದೀವಲ್ಲ ರೀ, ಸ್ವಲ್ಪ ಈ ರೀತಿ ಸಣ್ಣಗೆ ಚಾಪ್ ಮಾಡಿಬಿಟ್ಟು ಅದನ್ನ ಹಾಕಬೇಕು. ಅಂದರೆ ಯಾವುದೇ ಗ್ರೇವಿಗಾಗಲಿ ಸ್ವಲ್ಪ ದಪ್ಪ ದಪ್ಪ ಉಳ್ಳಾಗಡ್ಡಿ ಇದ್ಬಿಟ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ರೀ. ಹಾಗಾಗಿ ಈ ರೀತಿ ಮಿಕ್ಸಿ ಒಳಗೆ ಹಾಕಿಬಿಟ್ಟು ಚಾಪ್ ಮಾಡಿ ತೊಗೋಬೋದು. ಈಗಿದ್ರೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ. ಈ ಕಡೆ ಅದನ್ನ ಉಳ್ಳಾಗಡ್ಡಿ ಹುರ್ಯಾಕೆ ಇಟ್ಬಿಟ್ಟು ಒಂದು 4-5 ಟೊಮೊಟೊ ಹಾಕಿಬಿಟ್ಟು ಪೇಸ್ಟ್ ಮಾಡಿ ತೊಗೊತಿದ್ರೆ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಬೇಕಾಗುತ್ತೆ. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿ ಇಟ್ಟಿದ್ದೆ ನಾನು. ಒಂದು ಸಣ್ಣ 4-5 ಟೊಮೊಟೊ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ರೀ. ಈಗಿದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಹುರಿದ್ಮೇಲೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕಿ ಒಂದು ರೌಂಡ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಬೇಕಂದರೆ ನೀವು ಮಸಾಲಾನ ಆ್ಯಡ್ ಮಾಡ್ಕೋಬೋದು, ಇದ್ದಿದ್ದಿಲ್ಲಂದ್ರೆ ಹಂಗನೂ ರೆಡಿ ಮಾಡ್ಕೋಬೋದು. ಈಗಿದ್ರೆ ನಾನು ಖಾರದ ಪುಡಿ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು 1 ಚಮಚದಷ್ಟು ಧನಿಯಾ ಪುಡಿ 1 ಚಮಚದಷ್ಟು ಗರಂ ಮಸಾಲ ಹಾಕಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ. ಜೀರಿಗೆ ಪುಡಿ ಹಾಕಿ ಚಲೋತ್ನಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಟೊಮೊಟೊ ಮತ್ತು ಹುಣಸೆಹಣ್ಣು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ಲ ರೀ, ಯಾವುದೇ ಗ್ರೇವಿಗಾಗಲಿ ಟೊಮೊಟೊ ಮತ್ತು ಉಳ್ಳಾಗಡ್ಡಿ ಈ ರೀತಿ ಮಾಡಿಬಿಟ್ಟು ಹಾಕಿಬಿಟ್ರೆ ಗ್ರೇವಿ ಟೇಸ್ಟ್ನೂ ಸಖತ್ತಾಗಿರುತ್ತೆ ಮತ್ತು ತಿಕ್ಕಾಗಿ ಬರುತ್ತೆ ರೀ. ಈಗಿದ್ರೆ ಟೊಮೊಟೊ ಪೇಸ್ಟ್ ಹಾಕಿಬಿಟ್ಟು ಅದನ್ನ ಹಸಿ ವಾಸನೆ ಹೋಗೋ ಮಟ್ಟ ಕುದಿಸ್ಕೋಬೇಕಾಗುತ್ತೆ. ಅದು ಜಾರಿಗೆ ಏನೈತಿಲ್ಲ ಒಂದು ಸಣ್ಣ ಅಂದರೆ 1-2 ಚಮಚದಷ್ಟು ಕಡಲೆಕಾಳು ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ರೀ. ಈಗಿದ್ರೆ ಅದನ್ನು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಈ ಕಡೆ ಏನು ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಅದನ್ನ ಬೆನ್ಸಾಕಿ ಇಟ್ಟಿದ್ದಲ್ಲ ರೀ, ಈ ರೀತಿ ಅದನ್ನು ಹಸಿ ವಾಸನೆ ಹೋಗೋ ಮಟ್ಟ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಪೇಸ್ಟ್ ಮಾಡಿ ಇಟ್ಟಿದ್ದ ಕಡಲೆಕಾಳನ್ನು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಮಿಕ್ಕಿರ್ತೈತಲ್ಲ ರೀ ಕಡಲೆಕಾಳು, ಅದನ್ನೂ ಹಾಕಿಬಿಟ್ಟು ಒಂದು ರೌಂಡ್ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ತೆಳ್ಳಗೆ ಬೇಕಲ್ಲ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕಾಗುತ್ತೆ. ಚಲೋತ್ನಾಗೆ 1-2 ಕುದಿ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಬೇಕಂದ್ರೆ ಹಾಕ್ಬೋದು, ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ನಡೀತೈತೆ ರೀ. ನಾನಿಲ್ಲಿ ಬೆಲ್ಲ ಹಾಕಂತೀನಿ ಮತ್ತು ಟೊಮೆಟೊ ಮತ್ತು ಹುಣಸೆಹಣ್ಣಿನ ಹಾಕಿರ್ತೀವಲ್ಲ ರೀ, ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಟೇಸ್ಟ್ ಜಾಸ್ತಿ ಆಗೋದು. ಹಾಗಾಗಿ ಈಗ ನಾನು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು 1-2 ಕುದಿ ಚಲೋತ್ನಾಗೆ ಕುದಿಸಾಕಂತೀನಿ ನೋಡಿರಿ. ಇದು ಜಿಲೇಬಿ ಹಿಟ್ಟು ಕಲಸಿಟ್ಟಿದ್ದೆಲ್ಲ ಜಿಲೇಬಿ ಮಾಡ್ಬೇಕಂತ ಪಾಕನೂ ರೆಡಿ ಮಾಡ್ಕೊಂಡ್ರೆ ಆಯ್ತಂತ ಪಾಕನೂ ಈ ಕಡೆ ರೆಡಿ ಮಾಡಕ್ಕೆ ಇಟ್ಟಿದ್ದೆ ರೀ. ಈ ಕಡೆ ಏನು ಕಡಲೆಕಾಳು ಅದು ಹುಳಿ ನೀರು ಹಾಕಿ ಕುದಿಸಾಕಿ ಇಟ್ಟಿದ್ದೆಲ್ಲ ಅದನ್ನು ಚಲೋತ್ನಾಗೆ 2 ಕುದಿತ್ತ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಯಿತು. ಮಸ್ತಾಗೆ ಕಡಲೆಕಾಳು ಹುಳಿ ಅಥವಾ ಕಡಲೆಕಾಳು ಗ್ರೇವಿ ಅಥವಾ ಕಡಲೆಕಾಳು ಸಾರು ರೆಡಿ ಆಗುತ್ತೆ ನೋಡಿರಿ. ಸಿಂಪಲ್ಲಾಗಿದ್ರು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಅನ್ನಕ್ಕೂ ತಿನ್ಬೋದು. ಒಂದು ಸಲ ಖಂಡಿತ ಟ್ರೈ ಮಾಡಿರಿ, ಟೇಸ್ಟ್ನೂ ಚಲೋ ಇರುತ್ತೆ ಮತ್ತು ಕಡಲೆಕಾಳು ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದ್ರಿ. ಹಾಗಾಗಿ ಈಗಿದ್ರೆ ಅದನ್ನೂ ರೆಡಿ ಮಾಡಿ ಇಟ್ಬಿಟ್ಟು ಜಿಲೇಬಿ ಮಾಡ್ಬೇಕಂತ ಹಿಟ್ಟು ಡಬ್ಬಿಗೆ ಹಾಕಕ್ಕಂತೀನಿ ನೋಡಿರಿ. ಆ್ಯಕ್ಚುಲಿ ಇವತ್ತು ಜಿಲೇಬಿ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ನಗು ಬರಾಕತ್ತಿತ್ತು. ಯಾಕಂದರೆ ಒಂದು ಜಿಲೇಬಿನೂ ಸರಿಯಾಗಿಯೇ ಬರಲ್ಲಾಗಿದ್ದು ಅಂದರೆ ಸೇಫ್ ರೀ. ಹಾಗಾಗಿ ಫುಲ್ ನಗು ಬರಾಕತ್ತಿತ್ತು. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಸೇಪ್ ಒಳಗೆ ಬಂದಿದ್ದು, ಹಾಗಾಗಿ ಸಿಕ್ಕಾಪಟ್ಟೆ ನಗುನೂ ಬರಾಕತ್ತಿತ್ತು. ಅಂದರೆ ನಮಗದು ಪ್ರಾಕ್ಟೀಸ್ ಇರಂಗಿಲ್ಲಲ್ರಿ ಬಿಡೋದು, ಹಾಗಾಗಿ ಅದು ಒಂದಕ್ಕಿಂತ ಒಂದು ಏನೋ ಅಂತಾರಲ್ಲ ಆ ಥರ ಡಿಸೈನ್ ಎಲ್ಲ ಬರಾಕತ್ತಿದ್ದು. ಆದ್ರೂ ಟೇಸ್ಟ್ ಆಗಿದ್ದು ರೀ, ಪರವಾಗಿಲ್ಲ. ನನಗೂ ಜಿಲೇಬಿ ಕರೆಕ್ಟಾಗಿ ಮಾಡೋದು ಕಲಿಬೇಕಂತ ಇದು 3ನೇ ಸಲ ಆಯಿತು ಟ್ರೈ ಮಾಡಾಕತ್ತು, ಇನ್ನೂ ಸರಿಯಾಗಿ ಬರಲ್ಲಾಗೈತ್ರಿ ಅಂದರೆ ಬಿಡಾಕ. ಹಾಗಾಗಿ ತನೂ ಕೇಳಾಕತ್ತಿದ್ದೆ ಟೇಸ್ಟ್ ಆಗ್ಯಾವಿಲ್ಲಮ್ಮ ಅಂತ. ಟೇಸ್ಟ್ ಆಗ್ಯಾವಂತ ಅನ್ನಾಕತ್ತಿದ್ಲು. ಹಾಂ, ಜಿಲೇಬಿ ಅಲ್ಲ, ಇದು ಜಾಂಗೀರ್ ಐತಿ. ಜಾಂಗೀರ್ ಹಿಂಗಿರಲ್ಲ. ಯಾವುದು ಜಾಂಗೀರ್ ಅದು ನೋಡು. ಟೇಸ್ಟ್ ಇಲ್ಲ ಅಂತ ಹೇಳಿ ಖಾಲಿ ಅದು ಇಲ್ಲ, ಸರಿ ಬಂದಿಲ್ಲ ಅಂತ ಹೇಳಿ ಆಮೇಲೆ ಹಂಗೋ ಹಿಂಗೋ ಮಾಡಿ ಜಿಲೇಬಿನೂ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಮಂಗಳೂರು ಬಂದ್ ಮಾಡೋಕೆ ಹಿಟ್ಟೇನು ಕಲಸಿಟ್ಟಿದ್ದೆ ಅಲ್ರಿ, ಜೀರಿಗೆ ಹಾಕಿದ್ದಿಲ್ಲ. ಅದಕ್ಕಾಗಿ ಈಗ 1 ಚಮಚದಷ್ಟು ಜೀರಿಗೆ ಹಾಕಿ ಮತ್ತೊಂದು ರೌಂಡ್ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಮಾಡಿದಾಗಿಂತಲೂ ಅವು ಜೀರಿಗೆ ಸರಿಯಾಗಿ ಕೂಡಂಗಿಲ್ಲ ರೀ, ಅಂದರೆ ಒಂದೊಂದು ಹತ್ಕೊಂಡ್ಬಿಡ್ತಾವೆ. ಫಸ್ಟಿಗೆ ಕಲಸ ಮುಂದಾಗನ ಹಾಕಿಬಿಟ್ರೆ ಸರಿಯಾಗಿ ಕೂಡ್ತಾವ, ಆದರೆ ನೆನಪಾಗಿತ್ತಿಲ್ಲಲ್ಲ. ಹಾಗಾಗಿ ಈಗ 1 ಚಮಚದಷ್ಟು ಜೀರಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಚಲೋತ್ನಾಗ ಮತ್ತೊಂದು ರೌಂಡ್ ಮಿದ್ಕೊಂಡ್ಬಿಟ್ಟು ಮಾಡ್ರೈತಂತ ನಾನು ಈ ರೀತಿ ಮಾಡಾಕಂತೀನಿ ನೋಡ್ರಿ. ಏನು ಹಿಟ್ಟು ಕಲಸಿಟ್ಟು ಇದೆಯಲ್ಲ ಅದನ್ನ ಹಿಟ್ಟು ಈ ಥರ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕು ಮತ್ತು ಎಷ್ಟು ದಿಪ್ಪಾಗಿ ಮಾಡ್ಕೋಬೇಕಲ್ಲ ನೋಡ್ಕೊಂಡ್ಬಿಟ್ಟು ಅಷ್ಟು ಹಿಟ್ಟು ತೊಗೊಂಡು
ಸ್ವಲ್ಪ ಲೈಟಾಗಿ ತಿದ್ಕೊಂಬಿಟ್ಟು ಅಂದರೆ ಲಟ್ಟಿಸ್ಕೊಂಬಿಟ್ಟು ಈ ರೀತಿ ಬಿಸಿ ಎಣ್ಣೆ ಒಳಗೆ ಫ್ರೈ ಮಾಡಿಬಿಟ್ರಾಯ್ತು. ಮಸ್ತಾಗಿರೋ ಮಂಗಳೂರು ಬನ್ನ ರೆಡಿ ಆಗ್ತಾವೆ ನೋಡಿರಿ. ಹಂಗೂ ತಿನ್ಬೋದು, ಟೇಸ್ಟ್ ಅಂದರೂ ಸಖತ್ತಾಗಿರ್ತಾವೆ. ಖಂಡಿತ ಟ್ರೈ ಮಾಡಿರಿ. ಅಂದರೆ ಗೋಧಿ ಹಿಟ್ಟನ್ನೇ ಬಳಸ್ಬಿಟ್ಟು ಮಾಡಿಬಿಟ್ರೆ ಬೆಸ್ಟ್ ಆಗ್ತಾವೆ. ಅಂದರೆ ಬೇಕಂದ್ರೆ ಮೈದಾ ಹಿಟ್ಟು ಬಳಸ್ಬಿಟ್ಟು ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗ್ತಾವೆ ರೀ. ಅಂದರೆ ಒಳಗಡೆ ಸಾಫ್ಟಾಗೆ ಬರ್ತಾವೆ. ಆದರೆ ಮೈದಾ ಹಿಟ್ಟು ತಿನ್ನೋದು ಅಷ್ಟೊಂದು ಸರಿಯಲ್ಲ ಅಂತೇಳಿ ನಾನು ಗೋಧಿ ಹಿಟ್ಟನ್ನು ಬಳಸಿದ್ದು. ಹಾಗಾದ್ರೆ ಎಷ್ಟು ಮಸ್ತಾಗಿ ಉಬ್ಬಿ ಬರ್ತಾವೆ. ನಾವು ಕೈ ಹಚ್ಚೋದನ್ನೇ ಬೇಕಾಗಿಲ್ಲ, ಹಂಗೆ ಉಬ್ಬಿ ಮಸ್ತಾಗೆ ಬರ್ತಾವೆ. ಒಳಗಡೆ ಅಂತೂ ಸಾಫ್ಟಾಗಿ ಸೇಮ್ ನಮ್ಮ ಹೊರಗಡೆ ಹೆಂಗೆ ಬಂತಂದಾಗಿರುತ್ತಲ್ಲ ಅದೇ ರೀತಿ ಟೇಸ್ಟ್ನೂ ಇರುತ್ತೆ ಮತ್ತು ಸಖತ್ತಾಗಿರ್ತಾವೆ ನೋಡಿರಿ. ಈಗ ನಾನು ಒಂದೊಂದು ಲಟ್ಟಿಸ್ಬಿಟ್ಟು ಫ್ರೈ ಮಾಡಾಕಂತೀನಿ ನೋಡಿರಿ. ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದವು. ಸ್ವಲ್ಪ ಕೆಂಪಾಗಿ ಆಗ್ತವ್ರಿ. ಅಂದರೆ ಇದು ಬಾಳೆಹಣ್ಣು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಕೆಂಪಾಗಿನೇ ಆಗ್ತಾವೆ. ಚಲೋತ್ನಾಗೆ ಫ್ರೈ ಮಾಡ್ಕೋಬೇಕು. ಒಳಗಡೆ ಎಷ್ಟು ಸಾಫ್ಟಾಗಿ ಬಂದವು ನೋಡಿರಿ. ಭಾಳ ದಿಪ್ಪು ಮಾಡ್ಕೊಂಡ್ಬಿಟ್ರೆ ಒಳಗಡೆ ಸ್ವಲ್ಪ ಜಾಸ್ತಿ ಫ್ಲಫಿನೆಸ್ ಇರುತ್ತೆ. ಮತ್ತು ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಆಗ್ತಾವೆ ನೋಡಿರಿ. ಆದಷ್ಟು ಸ್ವಲ್ಪ ದಿಪ್ಪಾಗಿನೇ ಲಟ್ಟಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಇನ್ನು ಎಲ್ಲ ಪಟ್ ಅಂತ ಲಟ್ಟಿಸ್ಕೊಂಡ್ಬಿಟ್ಟು ಫ್ರೈ ಮಾಡಿರಾಯ್ತು. ಮಂಗಳೂರು ಬನ್ನ ಮಸ್ತಾಗೆ ರೆಡಿ ಆಗ್ತಾವೆ ನೋಡಿರಿ. ಇದ್ರ ಜೊತೆ ನೀವು ಕಡ್ಲೆಕಾಯಿ ಹುಳಿ ಆದರೂ ಮಾಡ್ಕೋಬೋದು, ಕೊಬ್ಬರಿ ಚಟ್ನಿ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಚಹಾ ಜೊತೆನೂ ತಿನ್ಬೋದು. ಅಷ್ಟು ಸಖತ್ತಾಗಿರ್ತಾವೆ ನೋಡಿರಿ. ಸಿಂಪಲ್ಲಾಗಿ ಮನೆಯೊಳಗೆ ಬಾಳೆಹಣ್ಣು ಇದ್ದಾಗ ಈ ರೀತಿ ಮಾಡಿಕೊಂಡು ತಿಂದುಬಿಟ್ರೆ ಮಕ್ಕಳಿಗೂ ಖುಷಿ ಆಗುತ್ತೆ ಮತ್ತು ಮನೆಯವ್ರಿಗೂ ಖುಷಿ ಆಗುತ್ತೆ. ಅಂದರೆ ಏನಾರ ಒಂದು ಸ್ಪೆಷಲಾಗಿ ಮನ್ಯಾಗ ಮಾಡಿಕೊಟ್ಟಾಗನೇ ಎಲ್ಲರಿಗೂ ಖುಷಿ ಆಗುತ್ತಲ್ರಿ, ಹೊರಗಡೆ ಹೋಗಿ ತಿನ್ನೋಕ್ಕಿಂತ. ಹಾಗಾರಿ ಮಸ್ತಾಗೆ ಪ್ಲೇಟು ರೆಡಿ ಆಗೈತಿ. ಡಿಫ್ರೆಂಟ್ ಆಫ್ ಜಿಲೇಬಿ ಮತ್ತು ಮಂಗಳೂರು ಬನ್ನ ಕಡ್ಲೆಕಾಯಿ ಹುಳಿ ಅಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು. ಭಾಳ ಮಸ್ತ್ ಆಗಿತ್ತು ರೀ. ಸಿಂಪಲ್ಲಾಗಿ ಮಾಡಿಬಿಟ್ರಾಯ್ತು. ಈ ರೀತಿ ಅಡುಗೆ ಅಂತೂ ರುಚಿ ಅಂತೂ ಭಾಳ ಮಸ್ತ್ ಇರುತ್ತೆ ನೋಡಿರಿ. ಹಾಗಾದ್ರೆ ತೆಳ್ಳಗೆ ಮಾಡಿದಾಗ ಸ್ವಲ್ಪ ಒಳಗಡೆ ಫ್ಲಫಿನೆಸ್ ಕಮ್ಮಿ ಇರುತ್ತೆ. ಸ್ವಲ್ಪ ದಿಪ್ಪಾಗಿ ಲಟ್ಟಿಸ್ಬಿಟ್ಟು ಅದನ್ನ ಫ್ರೈ ಮಾಡಿದಾಗ ಒಳಗಡೆ ಯಾವ ರೀತಿ ಬಂದ ಥರನೇ ಇರುತ್ತೆ ನೋಡಿರಿ. ಈಗಿದ್ರೆ ಪ್ಲೇಟ್ನು ಹಚ್ಕೊಟ್ಬಿಟ್ಟು ನಾನು ಪ್ಲೇಟ್ ಹಚ್ಕೊಳಕ್ಕಂತೀನಿ ನೋಡಿರಿ. ನೋಡ್ತಾ ಇದ್ರೇ ತಿನ್ಬೇಕು ಅನ್ಸುತ್ತೆ. ಅಷ್ಟು ಹಂಗೆ ತಿಂದ್ರೂ ಟೇಸ್ಟ್ ಇರುತ್ತೆ. ಇದಕ್ಕೇನು ಚಟ್ನಿ ಮತ್ತು ಹುಳಿ ಏನು ಬೇಕಂತ ಅನ್ಸಂಗಿಲ್ಲ. ಅಂದರೆ ಕೆಲವೊಂದು ಸಲ ಮಕ್ಕಳಿಗೆ ಹಿಂಗೆ ಮಾಡಿಕೊಟ್ರೂ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಸಕ್ಕರೆ ಮಾಡಮ್ದಾಗ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕಿ ಮಾಡಿಬಿಟ್ರಾಯ್ತು. ಇನ್ನಷ್ಟು ರುಚಿ ಆಗ್ತಾವಲ್ಲ, ಆವಾಗ ಪಲ್ಯ ಅದು ಬೇಕಂತ ಅನ್ಸಂಗಿಲ್ಲ. ಮಕ್ಕಳಿಗೆ ಹಂಗೆ ತಿಂತಾರೋ. ಈಗ ನಾನು ಮಸ್ತಾಗಿ ಪ್ಲೇಟ್ ರೆಡಿ ಮಾಡಿಕೊಂಡು ಊಟ ಮಾಡಾಕಂತೀವಿ ನೋಡಿರಿ. ಇವತ್ತು ರಾತ್ರಿ ಊಟಕ್ಕೆ ಇದನ್ನೇ ರೆಡಿ ಮಾಡಿದ್ದು. ಊಟ ಮಾಡೋಣ ಬರ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋದ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ.